ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ರೋಗದ ಬಗ್ಗೆ, ಅದು ರೋಗ ಏನು, ಅದು ರೋಗದ ಲಕ್ಷಣ ಏನು ಅಂತ ತಿಳಿಸ್ತೀನಿ. ಅದೇ ರೀತಿ ಈ ಪ್ರಕೃತಿನಲ್ಲಿ ಆ ರೋಗಕ್ಕೆ ಒಂದು ಪೈಸಾ ದುಡ್ಡು ಖರ್ಚು ಮಾಡ್ದೇನೆ, ಯಾವುದೇ ರೀತಿ ಬಂಡವಾಳ ಇಲ್ದೇನೆ, ಕೂತಿದ್ದ ಜಾಗದಲ್ಲೇ ನಿಮ್ಗೆ ಇಷ್ಟ ಬಂದ ಸಮಯದಲ್ಲಿ ಮಾಡುವಂಥ ಕೆಲವೊಂದು ಪರಿಹಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಏನಿದೆ ಆ ಪ್ರಕೃತಿ ರಹಸ್ಯ ಅನ್ನೋದಕ್ಕೆ ಮುಂಚೆ ನಮಗೇನು ರೋಗ ಇದೆ ಅಂತ ತಿಳ್ಕೊಳ್ಳೋಣ. ನಮಗೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಏನೋ ಎದೆ ಇಟ್ಕೊಂಡಂಗಾಗತ್ತೆ, ಭುಜ ಎಲ್ಲ ನೋವುತ್ತೆ, ಮತ್ತೆ ಇಲ್ಲೆಲ್ಲ ಏನೋ ಇಟ್ಕೊಂಡಂಗಾಗತ್ತೆ, ಕೈ ಬಗ್ಸಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತ ಹೇಳ್ತೀವಿ. ಮತ್ತೆ ಈ ತಲೆ ಹಿಂಭಾಗದಲ್ಲಿ ಏನೋ, ಇದು ಆಕ್ಯುಪಿಟಲ್ ಲೋಬಿ ಅಂತಾರೆ, ಹಿಮ್ಮೆದಲು ಏನೋ ಗಟ್ಟಿಯಾಗಿ ಇಟ್ಕೊಂಡಂಗಿದೆ, ಯಾರೋ ಇಟ್ಕೊಂಡು ಗುದ್ದುತ್ತಾ ಇದ್ದಾರೆ, ಯಾರೋ ನಂಗೆ ಇಟ್ಕೊಂಡು ಏನೋ ಬಡ್ದಂಗೆ ಆಗ್ತಿದೆ, ಸುತ್ತಕೆಲ್ ಹೊಡ್ದಂಗೆ ಆಗ್ತಿದೆ. ಇಲ್ಲೆಲ್ಲೂ ಇಲ್ಲ ಹಿಂಭಾಗ, ಹಿಮ್ಮೆದಲು. ಯಾವಾಗ ಇಲ್ಲಿ ತುಂಬಾ ಪ್ರೆಷರ್ ಆಗ್ತಿದೆ ಅಂದಾಗ ನಂಗೆ ಕಣ್ಣು ಮಂಜಾಗ್ತಾ ಇದೆ ಅನ್ಸುತ್ತೆ. ಹೌದು, ಸಹಜವಾಗಿ ಇಲ್ಲಿ ನೋಡಿದ್ರೆ ಕಣ್ಣು ಮಂಜಾಗತ್ತೆ. ಹಿಂದಿಗೆ ಹೆಚ್ಚಿಗೆ ಭಾರ ಬಿಟ್ಟಾಗ ಇಲ್ಲಿ ಕಣ್ಣಿಗೆ ಒಂಥರ ಮಂಜು ತರ ಆಗತ್ತೆ, ತೊಂದರೆ ಆಗತ್ತೆ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಭುಜ ಎಲ್ಲ ಇಟ್ಕೊಂಡ್ಬಿಡುತ್ತೆ, ಶೋಲ್ಡರ್ ಫ್ರೀಸಿಂಗ್ ಅಂತಾರೆ, ಶೋಲ್ಡರ್ಸ್ ಎಲ್ಲ ಇಟ್ಕೊಂಡ್ಬಿಡುತ್ತೆ. ಮತ್ತೆ ನನ್ಗೆ ಹಿಂಗ್ ಮಾಡಕ್ಕೆ ಆಗಲ್ಲ, ಅಲ್ಲಾಡ್ಸಕ್ಕಾಗಲ್ಲ, ಹಿಂಗೆ ಚಲನವಲನಗಳು ಮಾಡಕ್ಕಾಗಲ್ಲ. ಸೂರ್ಯ ಉದಯ ಆದ ಮೇಲೆ ಮನೆ ಒಳಗೆಲ್ಲ ಸ್ವಲ್ಪ ಬಿಸಿ ಆದಾಗ ನಿಧಾನಕ್ಕೆ ನಾನು ಚೇತರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಇದು ನಿಜ. ಇದು ಒಂದು ತರ ಕಾಯಿಲೆ. ಇದು ಒಂದಿನ ಆದ್ರೆ ಓಕೆ, 2 ದಿನ ಆದ್ರೂ ಪರವಾಗಿಲ್ಲ, 3 ದಿನ. ಇದು ದಿನನಿತ್ಯ ಇದೇ ಗೋಳು. ಇಲ್ಲೆಲ್ಲ ಏನೋ ಹೊಡೆದಂಗಾಗತ್ತೆ, ಇಲ್ಲೆಲ್ಲ ಕತ್ತಿಡ್ಕೊಂಡ್ಬಿಟ್ಟಿದೆ, ಹಿಂಗ್ ತಿರ್ಗ್ಸಕ್ಕಾಗಲ್ಲ, ಈ ಕಡೆ ತಿರ್ಗ್ಸಕ್ಕಾಗಲ್ಲ, ಹಿಂಗ್ ಮಾಡಕ್ಕಾಗಲ್ಲ, ಹಿಂಗ್ ಎತ್ತಕ್ಕಾಗಲ್ಲ. ಮತ್ತೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪೇನ್ ಇದೆ. ಜೊತೆಗೆ ಇಲ್ಲೆಲ್ಲ ಏನೋ ಒಂದು ರೀತಿ ಪೇನು, ಇಲ್ಲೊಂದು ಸ್ವಲ್ಪ ಪೇನ್ ಇರುತ್ತೆ, ಆಮೇಲೆ ಇಲ್ಲಿ ಸರಿ ಹೋಗುತ್ತೆ, ಇಲ್ಲಿ ಬರುತ್ತೆ ಪೇನು. ಏನಾದ್ರು ಬಗ್ದಾಗ ಒಂದು ಪೆನ್ನೋ, ಒಂದು ಬಕೆಟ್ ಅಥವಾ ಒಂದು ಚೊಂಬೋ ಅಥವಾ ಒಂದು ಪುಸ್ತಕನೋ ಒಂದು ಬಗ್ಗಿ ಹಿಂಗೇನೇ ಎತ್ಕೊಳಕ್ ಹೋದ್ರೆ ಅಪ್ಪ ಇಟ್ಕೊಂಡ್ಬಿಡ್ತಲ್ಲಪ್ಪ ಅಂತ ಒಂದು ವೇದನೆ. ಆಮೇಲೆ ಒಂದೇ ಕಡೆ ಮಲ್ಕೊಳ್ಬೇಕು, ಈ ಕಡೆ ಓಡ್ಲಕ್ಕಾಗಲ್ಲ. ಈ ಕಡೆ ಮಲಗಿರ್ತೀನಿ ಬಲಗಭಾಗದಲ್ಲಿ, ಎಡಗಡೆ ಮೊಗ್ಲಾಗಿ ಮಲ್ಕೋಬೇಕು ಅಂದ್ರೆ ಬಲಗಡೆಯಿಂದ ಎತ್ತು ಕೂತ್ಕೊಂಡು ಆಮೇಲೆ ಮಲಗಬೇಕು ಎಡಗಡೆ ಭಾಗಕ್ಕೆ. ಸಡನ್ ಆಗಿ ಹಂಗೆ ಉರುಳಕ್ಕಾಗಲ್ಲ. ಏನಿರ್ಬೋದು? ಸರಿ, ಇದೆಲ್ಲ ಇದೆ ಅಲ್ವಾ, ಡಾಕ್ಟರ್ ತೋರ್ಸ್ಕೊಂಬರೋಣ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಡಾಕ್ಟರ್ ಇಲ್ಲೆಲ್ಲ ಏನೋ ಹೊಡೆದಂಗಾಗತ್ತೆ, ಯಾರು ಸುತ್ತಕೆ ಹೊಡೆದಂಗಾಗತ್ತೆ, ತುಂಬಾ ಪೇನು, ನೋಡಿ ಇಲ್ಲೆಲ್ಲ ಗಟ್ಟಿ ಇದ್ದಂಗಿದೆ, ಇಲ್ಲಿ ಗಟ್ಟಿ ಇರೋದ್ರಿಂದ ಶೋಲ್ಡರ್ ಎಲ್ಲ ಬಿಗಿ ಆಗ್ಬಿಟ್ಟಿರ್ತದೆ, ಗೊತ್ತಾಗಲ್ಲ ಅವ್ರಿಗೆ ಎಲ್ಲಾಗಿದೆ ಅಂತ, ಕೈಯೆಲ್ಲ ಹಿಂಗೆ ಅಲ್ಲಾಡ್ಸಕ್ಕಾಗಲ್ಲ. ಮತ್ತೆ ಇದ್ದಕ್ಕಿದ್ದಾಗೆ ಇಲ್ಲೆಲ್ಲ ಪೇನ್, ಎದೆಲ್ಲ ಒಂಥರ ಇಟ್ಕೊಂಡಂಗಾಗತ್ತೆ. ಆ ಅಕ್ಷಿ ಏನೋ ಅಷ್ಟರೊಳಗೆ ಸುಸ್ತಾಗ್ಬಿಡ್ತಾರ. ಅದಕ್ಕೆ ಅವ್ರು ಅಕ್ಷಿ ಏನಕ್ಕೆ ಟ್ರೈ ಮಾಡಲ್ಲ. ಅಕ್ಷಿ ಬಂದ್ರೆ ಸೀನ್ ಬೇಕು ಅಂತ ಬಂದಾಗ ಸೀನ್ ಬೇಕು ಅನ್ನೋಕ್ಕೂ ಇಟ್ಕೊಂಡಂಗಾಗತ್ತೆ. ಅಕಸ್ಮಾತ್ ಸೀನ್ ಬಿಟ್ಟು ಅಕಸ್ಮಾತ್ ಹಾಕಳಿಕೆ ಮಾಡಿಬಿಟ್ರೆ ಪಟ್ಟ ಅಂತ ಇಟ್ಕೊಂಡ್ಬಿಡುತ್ತೆ. ಇಲ್ಲೆಲ್ಲ ಉಜ್ಜಿ ಅದನ್ನ ಮಾಮೂಲಿ ನಾರ್ಮಲ್ ತರಬೇಕು. ಅಕಸ್ಮಾತ್ ಸೀನಿದ ತಕ್ಷಣ ಸೊಂಟ ಇಟ್ಕೊಂಡ್ಬಿಡುತ್ತೆ. ಮಸಲ್ ಕ್ಯಾಚ್ ಅಂತ ಹೇಳಿ ಇಂಗ್ಲಿಷ್ ಮೆಡಿಕಲ್ ಸೈನ್ಸ್ ಅಲ್ಲಿ. ಯಾವಾಗ ಇಲ್ಲಿ ಮಸಲ್ಸ್ ಸೊಂಟ ಇಟ್ಕೊಂಡ್ಬಿಡುತ್ತೋ ಇನ್ನೊಂದ್ಸಲ ಸೀನ್ ಬೇಕು, ಆ ಸೊಂಟ ಬಿಡ್ಕೊಳ್ಬೇಕು, ಇಲ್ಲಾಂದ್ರೆ ಯಾಕೆಲ್ಲಾರು ಮಸಾಜ್ ಮಾಡಿಸ್ಕೊಳ್ಬೇಕು. ಇದು ಕಾಯಿಲೆನಾ ಅಂತ ಕೇಳಿದಾಗ ಇದೇ ಒಂದು ದೊಡ್ಡ ಕಾಯಿಲೆ ಅಂದ್ಬಿಟ್ಟು ಮೂಳೆ ಡಾಕ್ಟರ್ ಹತ್ರಕ್ಕೆ ಹೋದ್ರು. ಆರ್ಥೋಪೆಡಿಷನ್ ಏನಂದ್ರು, ಎಲ್ಲ ಸ್ಪೈನಲ್ ಕಾರ್ಡ್, ಸೆಂಟ್ರಲ್ ನರ್ವ್ ಸಿಸ್ಟಮ್ನ ಚೆನ್ನಾಗಿ ಸ್ಕ್ಯಾನ್ ಮಾಡಿ ಎಕ್ಸ್ರೇ ತೆಗೆದು ನೋಡಿದ್ರು. ತಲೆಯಲ್ಲಿ ಏನು ಹಿಂಗೆ ಆಗ್ತಿದೆ ಅಂದ್ರೆ MRI ಸ್ಕ್ಯಾನ್ ಮಾಡಿದ್ರು, CT ಸ್ಕ್ಯಾನ್ ಆಯಿತು. ಮತ್ತೆ ಇಲ್ಲೆಲ್ಲ ಏನೋ ಒಂದು ರೀತಿ ಇಟ್ಕೊಂಡಂಗಾಗತ್ತೆ, ಒಂಥರ ಎದೆ ನೋವು, ಮತ್ತೆ ಲಂಗ್ಸ್ ಅಲ್ಲಿ ಏನೋ ಉಸಿರು ತಗೊಳಕ್ಕಾಗಲ್ಲ, ದೀರ್ಘವಾಗಿ ಉಸಿರು ಬಿಡಕ್ಕಾಗಲ್ಲ, ಇಷ್ಟೆಲ್ಲ ಉಸಿರಾಡ್ತಾ ಇದ್ದೀನಿ, ಈ ಲಂಗ್ಸ್ ಪೂರ್ತಿ ಉಸಿರು ತಗೊಳಕ್ಕಾಗ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಚೆಸ್ಟ್ ಎಕ್ಸ್ರೇ ಆಯ್ತು, ಅದಾಯ್ತಾ, ಕಾರ್ಡಿಯೋಲಾಜಿಲಿ ಏನೋ ನೋಡಿ ಬಂದ್ಬಿಟ್ಟು ಹೃದಯದಲ್ಲಿ ಏನೋ ಪ್ರಾಬ್ಲಮ್ ಅಂತ ಕಾರ್ಡಿಯೋಲಜಿ, ಆಂಜಿಯೋಗ್ರಾಮ್, ಏನೇನು ಎಲ್ಲಾ ತರ ಟೆಸ್ಟ್ ಮಾಡಾಯ್ತು, ರಕ್ತ ಟೆಸ್ಟ್ ಮಾಡಾಯ್ತು, ಮೂತ್ರ ಟೆಸ್ಟ್ ಮಾಡಾಯ್ತು, ಎಲ್ಲಾ ಟೆಸ್ಟ್ ಮಾಡಾಯ್ತು. ರಿಪೋರ್ಟ್ ನೋಡಿದ್ರೆ ನಾರ್ಮಲ್ ಅಂತ ಬಂದ್ಬಿಟ್ಟಿದೆ. ಯಾವಾಗ ರಿಪೋರ್ಟ್ ನಾರ್ಮಲ್ ಅಂತ ಬಂತು, ಡಾಕ್ಟರ್ ಏನ್ ಹೇಳ್ತಾರೆ, ನಾರ್ಮಲ್ ಅಂತ ಬಂದ್ಮೇಲೆ ಔಷಧಿ ಕೊಡಕ್ಕಾಗಲ್ಲ. ಏನಂಬ, ನಿಮ್ಗೆ ಏನು ಕಾಯಿಲೆ ಇಲ್ಲ, ನಾರ್ಮಲ್ ಆಗಿದೆ, ಎಲ್ಲೋ ನಿಮ್ಗೆ ಭ್ರಮೆ ಅನ್ಸುತ್ತೆ, ನೀವು ಸ್ವಲ್ಪ ಚೆನ್ನಾಗಿ ವಾಕಿಂಗ್ ಮಾಡಿ ಚೆನ್ನಾಗಿ ತಿನ್ನಿ ಅಂತಾರೆ. ವಾಕಿಂಗ್ ಏನೋ ಮಾಡ್ಬೋದು, ಚೆನ್ನಾಗೂ ತಿನ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಯಥಾಶಕ್ತಿ ಇದೇ ತರ ಪದೇ ಪದೇ ಇದೇ ರಿಪೀಟ್ ಆದ್ರೆ
ಈ ಡಾಕ್ಟರ್ಗೆ ಏನು ಓದೇ ಇಲ್ವೇನೋ, ಈ ಕಾಯಿಲೆ ಬಗ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಡಾಕ್ಟರ್ ಬೈದು ಬಿಡ್ತೀವಿ. ಯಾಕೆ ನಾವು ನಾರ್ಮಲ್ ಅಂತ ಹೇಳಿದಲ್ಲ ಡಾಕ್ಟ್ರು, ಏನೋ ಔಷಧಿ ಕೊಟ್ಟಿಲ್ವಲ್ಲ, ನಾರ್ಮಲ್ ಅಂತ ಹೇಳ್ಬಿಟ್ಟು ಏನೋ ಸುಮ್ಮನೆ ಒಂದು ಔಷಧಿ ಬರ್ಕೊಟ್ಟಿದ್ರೆ ಒಳ್ಳೆ ಡಾಕ್ಟ್ರಪ್ಪ ಏನೋ ಔಷಧಿ ಕೊಟ್ಟರು ಅಂದ್ಬಿಟ್ಟು ತೊಗೊಂಡು ಔಷಧಿ ತಿಂದ್ಮೇಲೂ ತಗೊಂಡ್ಮೇಲೂ ಅದೇ ಕಾಯಿಲೆ ಅದೇ ಥರ ರಿಪೀಟ್ ಆದ, ಅವ್ನು ಕೊಟ್ಟಿದ್ದ ಔಷಧಿ ಸರಿ ಇಲ್ಲ, ಆ ಡಾಕ್ಟ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಮತ್ತಿನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತೀವಿ, ಹೊಟ್ಟೆ ನೋವು ಎದೆ ನೋವು ಅಂತ ಏನೋ ಟ್ರೀಟ್ ಮಾಡೋಂಗೊಬ್ಬ ಸರ್ಜನ್ ಹತ್ರ. ಆರ್ಥೋಪೆಡಿಷನ್ ಮೂಳೆ ರೋಗ ನೋಡೋ ಡಾಕ್ಟರ್ ಮುಗ್ದೈತೆ, ಸರ್ಜನ್ ಹತ್ರ ಹೋಗ್ತೀವಿ. ಜನರಲ್ ಸರ್ಜನ್ ಏನ್ ಮಾಡ್ತಾರೆ, ಜನರಲ್ ಮೆಡಿಸಿನ್ ನೋಡ್ಬಿಟ್ಟು ಇದಿರ್ಬೋದು, ಉಷ್ಣ ಇರ್ಬೋದೇನೋ, ಹೀಟ್ ಇರ್ಬೋದು, ಹಾಗೆ ಅಂತ ಏನೋ ಒಂದು ಅವರ ಆಧಾರದ ಮೇಲೆ ಚೆಕ್ ಮಾಡಿಬಿಟ್ಟು ಅವರೊಂದಷ್ಟು ಮೆಡಿಸಿನ್ ಕೊಡ್ತಾರೆ. ಈ ಔಷಧಿ ಆ ಔಷಧಿ ಎರಡು ತಗೊಂಡಾಗ ಅದು ಇನ್ನೂ ಜಾಸ್ತಿ ಆಯ್ತು ವಿನಃ ಕಮ್ಮಿನೇ ಆಗ್ಲಿಲ್ಲ. ಇನ್ನೂ ಕಮ್ಮಿನೇ ಆಗ್ಲಿಲ್ಲ ಅಂದ್ಬಿಟ್ಟು ಆಯುರ್ವೇದ ಡಾಕ್ಟರ್ ಹತ್ರಕ್ಕೆ ಹೋದ್ರು. ಅವರು ನೋಡ್ಬಿಟ್ರು, ಆಯುರ್ವೇದ ಡಾಕ್ಟರ್ ಇಂಗ್ಲಿಷ್ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲ, ಅವ್ರು ಆಯುರ್ವೇದ ಗೊತ್ತು, ಆಯುರ್ವೇದದಲ್ಲಿ ಯಾವುದೋ ಕೊಟ್ಟರು, ಆಯುರ್ವೇದ ಪ್ಲಸ್ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಎರಡೂ ಸೇರ್ಕೊಂಡಿತ್ತು. ಅದ್ ನೋಡ್ಬಿಟ್ಟು ಇನ್ನೂ ಜಾಸ್ತಿ ಆಯ್ತು. ಅಯ್ಯೋ ನನಗೆ ದಮ್ ಬಂದ್ಬಿಡ್ತು, ನಂಗೆ ವೀಸಿಂಗ್ ಬಂದ್ಬಿಡ್ತು. ಯಾಕಂದ್ರೆ ಅವ್ರು ಉಸಿರಾಟ ಪೂರ್ತಿ ಲಂಗ್ಸ್ ತಗೊಳಕ್ಕಾಗಿಲ್ಲ, ಲಂಗ್ಸ್ ಚೆನ್ನಾಗಿ ಉಶ್ವಾಸ ನಿಶ್ವಾಸ ಮಾಡಕ್ಕಾಗ್ತಿಲ್ಲ, ಮೇಲೇನೆ ಉಸಿರಾಟ ನಡೀತಾ ಇದೆ, ಉಸಿರು ಬಿಡ್ತಾ ಇದ್ದಾರೆ. ಇಲ್ಲೆಲ್ಲ ಪೇನ್ ಬಂದಿದೆ, ಇಲ್ಲೆಲ್ಲ ನೋವು ಬರ್ತಾ ಇದೆ, ಪದೇ ಪದೇ ಅದೇ ಇದೆ. ಈ ಔಷಧಿಗೂ ವಾಸಿ ಆಗಿಲ್ಲ, ಆ ಔಷಧಿ ಅಲ್ಲ. ಅಲ್ಲಿ ಯಾರು ಹೇಳುವ ಹೋಮಿಯೋಪತಿ ಇದೆ ಹೋಗಿ ಅಂತ, ಏನ್ ಪಟ ಅಂತ ಹೋಗಿದ್ದು ಹೋಮಿಯೋಪತಿ ಡಾಕ್ಟರ್ ಹತ್ರ. ಹೋಮಿಯೋಪತಿ ಇಲ್ಲ, ಆ ಡಾಕ್ಟರ್ ಏನ್ ಹೇಳಿದ್ರು, ಈ ಡಾಕ್ಟರ್ ಏನನ್ನು ನೋಡ್ಬಿಟ್ಟು ಅವ್ರೆಲ್ಲ ನೋಡ್ಬಿಟ್ಟು ಕಾಪಿ ಮಾಡಿ ಅವ್ರದೇ ಆದಂತ ಒಂದು ಔಷಧಿ ಕೊಟ್ಟು ಇದನ್ನ ತಗೊಳ್ಳಿ ಸಣ್ಣ ಸಣ್ಣ ಬಿಳಿಗಳಿಗೆ ನುಂಗಿ ಎಂದು. ಸರಿ ಎಲ್ಲಾ ತಗೊಂಡು ನುಂಗಿದ್ದಾಯ್ತು. ನುಂಗಿದ್ಮೇಲೆ ಅಲ್ಲೂ ಏನು ಕಾಣಲಿಲ್ಲ, ಆದ್ರೆ ಸ್ವಲ್ಪ ಪೇನ್ ಕಮ್ಮಿ ಆಯ್ತು ಅಂತ ಹೇಳ್ತಾರೆ. ಇದೆಲ್ಲ ಔಷಧಿಗೂ ಎಲ್ಲಾ ಸ್ಕ್ಯಾನಿಂಗು ಎಕ್ಸ್ರೇ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಎಲ್ಲಾ ತರ ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ಇದು ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನನಗೆ ಮಾಟದ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ಹಿಂಗಾಗ್ತಿದೆ ಅಂತೇಳಿ ಕಬ್ಬಾಳಮ್ಮನ ಹತ್ರ ಹೋದ್ರು, ಯಂತ್ರ ಕಟ್ಸ್ಕೊಂಬಂದ್ರು. ಮಾರಮ್ಮನ ಹತ್ರ ಹೋದ್ರು, ತಾಯ್ತಾ ಹಾಕ್ಸ್ಕೊಂಡ್ರು. ಆಮೇಲೆ ಪಟ್ಲದಮ್ಮ ಮಾಸ್ತಮ್ಮ ದೇವತೆ ಈ ದೇವತೆ ಎಲ್ಲ ಆದ್ರೂ ನೋವು ಹೋಗ್ಲಿಲ್ಲ. ಏನ್ ಮಾಡಿದ್ರು ಹೋಗ್ತಿಲ್ಲ. ನದಿ ಸ್ನಾನ ಮಾಡೋದ್ರು, ಜಾತೆಗೆ ಹೋದ್ರು, ಅರ್ಕೆ ಕಟ್ಟಿದ್ರು, ಎಲ್ಲಾ ಮಾಡಿದ್ರು, ಇನ್ನೂ ಜಾಸ್ತಿ ಆಯ್ತೇ ವಿನ ಕಮ್ಮಿ ಆಗಿಲ್ಲ. ಹಾಗಾದ್ರೆ ಔಷಧಿದು ತಪ್ಪ ದೇವ್ರ ತಪ್ಪ ಅನ್ನೋದನ್ನ ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿರಾಮಕ್ಕೆ ಮುಂಚೆ ಹೋಮಿಯೋಪತಿ ಅಂತೆ, ಆಯುರ್ವೇದ ಅಂತೆ, ಅಲೋಪತಿ ಅಂತೆ, ಯುನಾನಿ ಅಂತ ಎಲ್ಲ ಆಯ್ತು. ಆ ದೇವ್ರು ಈ ದೇವ್ರು ಎಲ್ಲಾ ದೇವ್ರಿಗೂ ಅರ್ಕೆ ಮಾಡ್ದಾಯ್ತು, ತೀರ್ಸ್ಕೊಂಡು ಎಲ್ಲ ಮಾಡಿದಾಯ್ತು. ಆದ್ರೆ ದಿನ ಕೃಷನಾಗ್ತಾನೆ ಇದೀವಿ ನಾವು. ಎದೆ ಚೆಸ್ಟು ಮತ್ತೆ ಕತ್ತಲ್ಲ ಹಿಡ್ಕೊಂಡಿದೆ, ಇಲ್ಲೆಲ್ಲ ಬಾಧೆ, ಮತ್ತೆ ತಲೆಯೆಲ್ಲ ದಿಮಿ ಅಂತೆ. ಚೆನ್ನಾಗಿರ್ತೀನಿ. ಆಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಒಂದು ಏನೋ ಯಂತ್ರ ಅಂತೆ, ಅದೇನೋ ದೊಡ್ಡ ಪೂಜೆಗಳೆಲ್ಲ ಮಾಡ್ಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆಲ್ಲ ಮಾಡಿ ಒಂದಷ್ಟು ದುಡ್ಡು ಕಿತ್ಕೊಂಡು ಎಲ್ಲ ಮಾಡ್ಬಿಟ್ಟು ಹೋದ್ರ ಮೇಲೂ ಅವ್ನಿಗೇನು ಕಣ್ಗೆ ಕಾಣೋದಿಲ್ಲ. ಅವ್ನಿಗೇನು ಗೊತ್ತಾ, ಯಾಕೆ ಅವ್ನು ಡಾಕ್ಟ್ರು ಅಲ್ಲ, ಅವ್ನಿಗೆ ಆ ಥರ ಅನುಭವ ಆಗಿಲ್ಲ. ಅವ್ನಿಗೇನು ಗೊತ್ತೇ, ಅಂತ್ಯಕಂತ್ಯಗಳ ಮೇಲೆ ಸೇರಿಸ್ಬಿಟ್ಟು ಅವ್ನಿಗೆ ಮಾಟ ಮಾಡಿದ್ರೆ ಮಂತ್ರ ಮಾಡ್ತೀವಿ. ಯಾವುದೋ ತಾತ ಮುತ್ತಾತರ ಬಂದಂತ ಒಂದು ಸಿಂಪ್ಟಮ್ಸ್ ತಗೊಂಡು ಕಾಳಿ ಭದ್ರಕಾಳಿ ಪೂಜೆ, ಚೌಡಿ ಪ್ರಯೋಗ ಆಗಿದೆ, ಚಂಡಿ ಪ್ರಯೋಗ ಆಗಿದೆ, ಆ ಪ್ರಯೋಗ ಆಗಿದೆ, ಈ ಪ್ರಯೋಗ ಆಗಿದೆ ಅಂತ ಹೇಳಿ ಏನು ಮಾಟ ಮಂತ್ರದ ಬಗ್ಗೆ ಎಲ್ಲ ಜೋರ ಮಾಡಿ ಒಂದು 50,000 ಬಿಲ್ ಮಾಡಿಬಿಟ್ಟು ಕಳಿಸ್ಬಿಡ್ತಾನೆ. ಎಲ್ಲ ಮಾಡಿಸ್ಕೊಂಡು ಬಂದ್ಮೇಲೆ ಆ ಪೂಜೆ ಆ ಹೋಮ ಅದು ಎಲ್ಲ ನೋಡ್ಬಿಟ್ಟು ಮನ್ಸಿಗೇನೋ ಸ್ವಲ್ಪ ಶಾಂತಿ ಆಯ್ತು. ಸೈಕಲಾಜಿಕಲಿ ನನಗೇನೋ ಒಳ್ಳೇದು ಮಾಡ್ತಿದ್ದಾರೆ, ಮಂತ್ರತಂತ್ರದ ಆ ಬಾಧೆ ನಿವಾರಣೆ ಮಾಡ್ತಿತ್ತು ಒಂದು ಕಾನ್ಸೆಪ್ಟ್ ಮೇಲೆ ಅವ್ರೇನ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಮನೆಗೆ ಬರ್ತಾರೆ. ಮತ್ತೆ ಒಂದು ವಾರ 2 ದಿನ ಆದ್ಮೇಲೆ ಪುನಃ ನೋವು, ಇಲ್ಲೆಲ್ಲ ನೋವು, ತಲೆಯಲ್ಲಿ ಏನೋ ಹೊಡೆದಂಗೆ ಆಗ್ತಿದೆ, ಹಿಂದೆ ಇಟ್ಕೊಂಡು ಹೊಡೆದಂಗೆ ಆಗ್ತಿದೆ, ಶೋಲ್ಡರ್ ಮೇಲೆ ಎತ್ತಕ್ಕಾಗ್ತಿಲ್ಲ, ಕೈ ಬಗ್ಸಕ್ಕಾಗ್ತಿಲ್ಲ, ಎದೆಲೆಲ್ಲ ಉರಿ ಮತ್ತೆ ಇದ್ದಕ್ಕಿದ್ದಾಗೆ ಸಂಕಟ ಶುರು ಆಗ್ಬಿಡುತ್ತೆ. ಇದಕ್ಕೆಲ್ಲ ನೋಡಿದಾಗ ಜ್ಯೋತಿಷ್ ಹತ್ರ ಹೋಗ್ಬಿಟ್ರಾಗ ಮಾಟ ಆಯ್ತು, ಮಂತ್ರ ಆಯ್ತು, ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ, ಯುನಾನಿ ಎಲ್ಲ ಆಯ್ತು. ಆ ದೇವ್ರಿಗೆ ಅರ್ಕೆ ಕಟ್ಟದಾಯ್ತು, ಈ ನದಿ ಸ್ನಾನ, ಆ ಜಾತ್ರೆ ಈ ಜಾತ್ರೆ ಎಲ್ಲ ಹೋಗಿ ಬಂದಾಯ್ತು. ಈಗ ಕೊನೆಯಲ್ಲಿ ಏನಾಗಿದೆ, ಜ್ಯೋತಿಷ್ಯ ಹತ್ರ ಜಾತಕ ತಗೊಂಡು ನೋಡಿ ಜ್ಯೋತಿಷ್ರೆ, ರಾತ್ರಿ ಹೊತ್ತೆಲ್ಲ ನೋವು ಬರುತ್ತೆ, ಇಲ್ಲೆಲ್ಲ ಇಟ್ಕೊಂಡಂಗಾಗತ್ತೆ, ತಲೆಯೊಳಗೆ ಏನೋ ಹೊಡೆದಂಗಾಗತ್ತೆ, ಶೋಲ್ಡರ್ ಎಲ್ಲ ಮೇಲೆ ಎತ್ತಕ್ಕಾಗಲ್ಲ, ಮತ್ತೆ ಇದ್ದಕ್ಕಿದ್ದಾಗ ಇಲ್ಲೆಲ್ಲ ಇದು ಉಸಿರಾಟ ಬಹಳ ದೀರ್ಘವಾಗಿ ಉಸಿರು ತಗೊಳಕ್ಕಾಗಲ್ಲ, ದೀರ್ಘವಾಗಿ ಉಸಿರು ಬಿಡಕ್ಕಾಗಲ್ಲ.
ಏನೋ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೇನೋ ಅಂತೆಲ್ಲ ಎಲ್ಲೋ ಅಲ್ಲಲ್ಲೇ ಹೋಗಿ ಹೇಳ್ತಾರೆ ಜ್ಯೋತಿಷ್ ಹತ್ರ, ಆ ಡಾಕ್ಟರ್ ಹತ್ರ ಹೋಗಿದ್ದಿ, ಈ ಡಾಕ್ಟರ್ ಹತ್ರ ಹೋಗಿದ್ದಿ, ಎಲ್ಲ ಹೋಗಿ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅವನು ಅದೆಲ್ಲ ಕಲೆಕ್ಟ್ ಮಾಡ್ತಾನೆ ಜ್ಯೋತಿಷ್ ಹೇಳೋರು. ಹೌದಾ ಅಂದ್ಬಿಟ್ಟು, ಓ ಪಂಚಮದಲ್ಲಿ ಶನಿ ಇದ್ದಾನೆ, ಅಷ್ಟಮದಲ್ಲಿ ಶನಿ ಇದ್ದಾನೆ ಏನೋ ಹೇಳ್ತಾರೆ. ಹೇಳ್ಬಿಟ್ಟು, ಯಾಕಂದ್ರೆ ಜ್ಯೋತಿಷ ಬೈಯೋದು ಬೇಡ, ಈ ಅವರೇನೋ ಹೇಳ್ಬಿಡ್ತಾರೆ, ನೀವು ಮೃತ್ಯುಂಜಯ ಜಪ ಮಾಡಿ, ಚಂಡಿ ಹೋಮ ಮಾಡಿಸಿ, ಅದೊಂದು 50,000 ಬಿಲ್ ಆಗುತ್ತೆ. ಚಂಡಿ ಹೋಮಕ್ಕೆ, ಆ ಮೃತ್ಯುಂಜಯ ಜಪಕ್ಕೆ, ಅದೇ ಇದಕ್ಕೆ, ಆ ದಾನ ಈ ದಾನ ಎಲ್ಲ ಮಾಡಿ, ಇದೆಲ್ಲ ಮಾಡಿ ಮಾಡಿ ಇನ್ನೂ ಜಾಸ್ತಿನೇ ಆಗೋಯ್ತು, ವಿನ ಕಮ್ಮಿನೇ ಆಗ್ಲಿಲ್ಲ. ಕೊನೆಗೆ ಏನಾಯ್ತು, ಓ ಈ ಮನೆಗೆ ಬಂದ್ಮೇಲೆನೆ ನನ್ಗೆ ಹಿಂಗಾಗಿರ್ಬೇಕು. ವಾಸ್ತು ಹತ್ರ ಹೋಗ್ತಾರೆ, ವಾಸ್ತು ಕನ್ಸಲ್ಟೆಂಟ್ ಹತ್ರ, ನೋಡಿ ಹಿಂಗಾಗ್ತಿದೆ ನನಗ, ನನ್ನ ಕರೀರಿ ನಿಮ್ಮ ಮನೆಗೆ, ನಾ ಬಂದ್ಬಿಟ್ಟು ಈ ತರ ಆಗೋದಕ್ಕೆ ಏನ್ ಕಾರಣ, ನಿಮ್ಮಲ್ಲಿ ಏನಿದೆ ದೋಷ ಇದೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಅಂದ್ಬಿಟ್ಟು ವಾಸ್ತು ಕನ್ಸಲ್ಟೆಂಟ್ ಒಂದಿನ ಬಂದ್ರು, ಅಪಾಯಿಂಟ್ಮೆಂಟ್ ಕೊಟ್ಟರು, ಬಂದ್ಬಿಟ್ಟು ಅಗ್ನಿ ಮೂಲೆ ಏನೋ ತೊಂದರೆ ಇದೆ, ಅದಕ್ಕೆ ಹಿಂಗಾಗ್ತಿದೆ. ಆಗ್ನೇಯ ಇದ್ರೆ ಅಡುಗೆ ಮನೆ ಚೆನ್ನಾಗೇ ಇದೆ, ಅಲ್ಲಿ ಏನ್ ದೋಷ ಇಲ್ಲ, ಏನೋ ಹೇಳುದು, ನೀವು ಇದನ್ನ ಶಿಫ್ಟ್ ಮಾಡಿ, ಇದನ್ನ ಹೊಡೆದಾಕ್ಬಿಟ್ಟು ಅದನ್ನ ಮಾಡಿ, ಮತ್ತೆ ಡೋರ್ನ ಇಲ್ಲ ಹಾಕಿ, ಕಿಟಕಿ ತೆಗಿ ಇಲ್ಲ ಹಾಕಿದ್ದು, ಅದೆಲ್ಲ ಮಾಡ್ಬೇಕು ಅಂದ್ರೆ 2 ಲಕ್ಷ ಬೇಕು. ಯಾಕಂದ್ರೆ ರೆನೋವೇಷನ್ ಮಾಡ್ಬೇಕು ಅಂದ್ರೆ ಸುಲಭ ಅಲ್ಲ ಹೇಳಿದ ತಕ್ಷಣ ಮಾಡ್ಲಿಕ್ಕೆ. ಆಯ್ತಾ, ಅಯ್ಯೋ ನಂಗೆ ಹಿಂಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅವ್ರು ಏನೋ ಮಾಡಿಸಿ ಒಂದಷ್ಟು ರೆನೋವೇಟ್ ಮಾಡಿದ್ರು, ಕಿಟಕಿ ತೆಗೆದು ಇಲ್ಲ ಹಾಕಿದ್ರು, ಡೋರ್ ತೆಗೆದು ಅಲ್ಲ ಹಾಕಿದ್ರು, ಅದ್ಯಾವುದೋ ಓಡಿಸ್ಬಿಟ್ಟು ಇಲ್ಲಿಟ್ರು, ಅದ್ಯಾವುದೋ ಒಂದು ತೆಗೆದು ಮನೆಗೆ ತಗ್ಲಾಕಿ ಬಂದ್ಬಿಟ್ಟು ಒಂದು ಯಂತ್ರನೋ ಒಂದು ತಂತ್ರನೋ ಕೊಟ್ಬಿಟ್ಟು ಹೋದ್ರಲ್ಲಿ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ಈ ಕಾಯಿಲೆ. ಇದನ್ನೆಲ್ಲ ನೋಡಿದಾಗ ಏನಿರ್ಬೋದು, ಇದು ನಾನು ಹೇಳ್ತಾ ಇದ್ದು ರಾಮಾಯಣ ಅಲ್ಲ, ಮಹಾಭಾರತ ಅಲ್ಲ, ಇನ್ಯಾರ್ದೋ ಕಥೆ ಅಲ್ಲ. ಇದು ಒಂದಲ್ಲ ಒಂದು ದಿವಸ ನಮ್ಮ ಜೀವನದಲ್ಲಿ ನಡೆದೇ ನಡೀತೆ ಈ ತರ ತೊಂದರೆಗಳು. ಇವತ್ತಿಲ್ಲ ನಾಳೆ ಬರ್ಬೋದು, ನಾಳೆ ಇಲ್ಲ ಮುಂದಿನ ವಾರ ಬರ್ಬೋದು, ಮುಂದಿನ ವಾರ ನೆಕ್ಸ್ಟ್ ಮಂತ್ ಬರ್ಬೋದು, ಇಲ್ಲ ಒಂದು 6 ತಿಂಗಳಾದ್ಮೇಲೆ ಪ್ರಾಬ್ಲಮ್ ಬರ್ಬೋದು. ಕಾರಣ ಯಾರಿಗೂ ಗೊತ್ತಿಲ್ಲ. ಡಾಕ್ಟ್ರು ಬ್ಲಡ್ ಅಲ್ಲಿ ನೋಡಕ್ಕಾಗ್ಲಿಲ್ಲ, ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬಂತು, ಅವ್ರು ಕೊಡೋ ಮೆಡಿಸಿನ್ ರಿಪೇರಿ ಆಗ್ಲಿಲ್ಲ ನಮ್ಗೆ ಈ ರೋಗ. ಆಯುರ್ವೇದದಲ್ಲೂ ವಾಸಿ ಆಗಿಲ್ಲ, ಯುನಾನಿಲ್ ವಾಸ ಆಗಿಲ್ಲ, ಅಲೋಪತಿ ಅಂತೇವು ಯುನಾನಿ ಎಲ್ಲಾ ಪತಿನೂ ಆಯ್ತು, ಆಗ್ಲಿಲ್ಲ. ಎಲ್ಲಾ ದೇವರಿಗೂ ಕೈ ಮುಗಿದ್ವಿ, ಆಗ್ಲಿಲ್ಲ. ಆ ನದಿ ಸ್ನಾನ, ತುಂಗಾ ಸ್ನಾನ, ನೇತ್ರಾವತಿ ಐತೆ, ಕಾಶಿ ಐತೆ, ಆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಂದೆ. ಆ ಜಾತ್ರೆ ಈ ಜಾತ್ರೆಗೆಲ್ಲ ಹೋಗಿ ಬಂದೆ, ಮಂತ್ರವಾದಿಕೆಲ್ಲೂ ಆಗ್ಲಿಲ್ಲ. ಎಲ್ಲಾನು ಆದ್ಮೇಲೆ ಜ್ಯೋತಿಷನ್ ಕೈಲೂ ಆಗ್ಲಿಲ್ಲ, ವಾಸ್ತು ಕನ್ಸಲ್ಟೆಂಟ್ ಆಗ್ಲಿಲ್ಲ ಅಂದ್ರೆ ಇನ್ಯಾರ ಕೈಲಾಗತ್ತೆ, ಆಗೋದೇ ನಮ್ ಕೈಯಿಂದ. ಇನ್ಯಾರ ಕೈಲೂ ಆಗಲಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣ ನಾವೇ, ನಮ್ಮ ಬಾಡಿ ನಾವೇ ರಿಪೇರಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಅರಿವು ಮಾಡ್ಬೇಕು. ಇಷ್ಟೆಲ್ಲ ಸುತ್ತ ಬರೋಷ್ಟೊಳಗೆ ಒಂದು 2-3 ಲಕ್ಷ ಖರ್ಚಾಗಿರುತ್ತೆ. 2-3 ಲಕ್ಷ ಸಾಲ ಮಾಡಿ ತಗೊಂಡೋಗಿ ಕೊಟ್ಟಿರ್ತಾರೋ, ಅವರೇ ದುಡ್ಡು ಇಡ್ತಿರ್ತಾರೋ, ತಗೊಂಡೋಗ್ತೀವಿ ಏನೋ ಖರ್ಚು ಮಾಡಿರ್ತಾರೋ, ಅಥವಾ ಇನ್ನೇನೋ ಮಾರ್ಬಿಟ್ಟು ತಗೊಂಡೋಗಿರ್ತಾರೆ. ಅಯ್ಯೋ ಈ ಕಾರ್ಯ ದೊಡ್ಡದಾಗ್ಬಿಡುತ್ತೆ ಹೇಳಿರ್ತಾರೆ, ಈಗಲೇ ವಾಸ ಮಾಡ್ಕೊಳ್ಳಿ, ನಾವು ಬಹಳ ತೊಂದರೆ ಆಗತ್ತೆ, ಬ್ರೈನ್ಗೆ ತೊಂದರೆ ಆಗತ್ತೆ. ಯಾಕಂದ್ರೆ ಇಲ್ಲೇ ತಾನು ನೋವು ಬರ್ತಾ ಇರೋದು, ಇಲ್ಲೇ ತಾನು ಅಲ್ಲಾಡ್ಸಕ್ಕಾಗ್ತಿಲ್ಲ, ಬಹಳ ಕಷ್ಟ. ಆಮೇಲೆ ರಾಬೋಟಿಕ್ಸ್ ತರ ಆಗ್ಬಿಡ್ತೀರಾ, ಹಂಗ್ ಮಾಡ್ಬೇಕಂತ ಈಗೆಲ್ಲ ಹೇಳಿಸ್ಬಿಡ್ತಾರಲ್ಲ. ಭಯ ಭಯ ಭಯ, ಭಯಕ್ಕೆ ಮಂತ್ರವಾದಿ, ಆ ವಾದಿ, ಈ ವಾದಿ, ಎಲ್ಲ ವಾಸ್ತು ಜ್ಯೋತಿಷ್ ಎಲ್ಲ ಆಗೋಯ್ತು. ಎಲ್ಲ ಆಗೋದ್ಮೇಲೆ ಕೊನೆಗೆ ಏನ್ ಮಾಡೋದು, ಅವಾಗ ಅರಿವಾಗತ್ತೆ ಇದು ಯಾವ್ದ್ರಲ್ಲೂ ಇಲ್ಲ ಅಂತ. ಆಗ ನಾವು ಹಿಂದೆ ಸ್ವಲ್ಪ ತಿರುಗಿ ನೋಡಿದಾಗ, ಒಂದು ನಾವು ಮಲಗೋ ದಾಟಿ ಸರಿ ಇಲ್ಲ, ಒಂದು ಇದಕ್ಕೆ ಮೂಲ ಕಾರಣ ರಾತ್ರಿ ಹೊತ್ತು ನಾವು ಮಲಗೋ ದಾಟಿ ಸರಿ ಇಲ್ಲ. ಎರಡನೇದು ನಾವು ಟೈಮ್ ಸರಿಯಾಗಿ ಊಟ ಮಾಡಲ್ಲ, ಅಸಿಡಿಟಿಯಿಂದ ಇವೆಲ್ಲ ಬ್ಲಾಕೇಜ್ ಆಗೋದು. ಇದು ಡಾಕ್ಟರ್ ಗೊತ್ತಿಲ್ಲ. ಚೆನ್ನಾಗಿ ಊಟ ಮಾಡ್ತೀರಾ, ಊಟ ಮಾಡ್ತೀನಿ, ಎಷ್ಟು ಯಾವಾಗ ಊಟ ಮಾಡ್ತೀರಾ ಕೇಳಲ್ಲ. ಟೈಮ್ ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂದ್ರೆ ಅಸಿಡಿಟಿ ಬರುತ್ತೆ. ಯಾವಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು, ವಾಯು ಅಂಶ ಜಾಸ್ತಿ ಆದಾಗ ತಗೊಳಕ್ ಉಸಿರು ಏನು ವಾಯು, ಉಸಿರು ದೀರ್ಘವಾಗಿ ತಗೊಳಕ್ಕಾಗಲ್ಲ, ದೀರ್ಘವಾಗಿ ಬಿಡಕ್ಕಾಗಲ್ಲ. ಆಮೇಲೆ ಇಲ್ಲಿ ಏನೋ ಇಟ್ಕೊಂಡಂಗಾಗತ್ತೆ. ಮತ್ತೆ ಇದೆಲ್ಲ ನೋಡಿದಾಗ ಡಾಕ್ಟರ್ ಹೇಳ್ತಾರೆ ಅಸಿಡಿಟಿ ಇದೆಯಾ, ಎಲ್ಲ ಇದೆ ಅಂತ ನೋಡಿದಾಗ ಏನೂ ಇಲ್ಲ ಅಂತಾರೆ. ಅಸಿಡಿಟಿ ಬರೋದು ಇಲ್ಲಿಂದ, ಇಲ್ಲ ಪೇನ್ ಆಗ್ತಿರೋದು ಇಲ್ಲಿಂದ, ಆಗ್ತಿರೋದು ಇಲ್ಲಿಗೆ. ಅವ್ನು ಇದೆಲ್ಲ ನೋಡ್ಬಿಟ್ಟು ಇಲ್ಲಿ ಏನೂ ಇಲ್ಲ ಅಂದ್ಬಿಟ್ಬಿಡ್ತಾನೆ. ಆದ್ರೆ ಇಲ್ಲೇ ನಡೀತಾ ಇರೋದು ಕೆಲಸ, ಆ ಕಾರ್ಖಾನೆಯಲ್ಲಿ ನಡೀತಾ ಇರೋದು ಕಲ್ಮಶ ಇಲ್ಲೇನೆ, ಈ ಹೊಟ್ಟೆ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ನಡೀತಾ ಇರೋದು. ಒಂದು ಮಲ್ಗೋ ರೀತಿ ಸರಿಲ್ಲ, ಟೆಂಪ್ರೇಚರ್ ಊಟ ಮಾಡಲ್ಲ. ಮೂರನೇದು ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಅವನಿಗೇನಾರು ಮಾಡಿ ಕಾಲ್ ಮುರಿಬೇಕು, ಅವನಿಗೇನಾರು ಮಾಡಿ ಇಲ್ಲಿಂದ ಕೆಲಸ ತೆಗೆದಾಕ್ಬೇಕು, ಅವನೇನಾರು ಮಾಡಿ ಅವ್ನು ಬೆಳೆದಿರೋಂಗೆ ಮಾಡ್ಬೇಕು. ಮನೆ ಕಟ್ತಿದ್ರಂತೆ, ಕಟ್ದಿರೋಂಗೆ ಮಾಡ್ಬೇಕು. ಎಲೆಕ್ಷನ್ ನಿಂತ್ಕೋತಾನಂತೆ, ಗೆಲ್ಲಬಾರ್ದು. ಮತ್ತೆ ಅವನೇನೋ ಒಂದು ದೊಡ್ಡ ಕಾರ್ ತಗೊಂಡಿನಂತೆ, ಆ ಕಾರ್ ಹಿಂಗಾರು ಮಾಡಿ ಹಾಳು ಮಾಡ್ಬೇಕು. ಅವ್ನಿಗೆ ಈ ಕಿಚ್ಚು ಯಾವಾಗ ಜಾಸ್ತಿ ಆಯ್ತು ಅಗ್ನಿಸಾರ ಅಂತ ಹೇಳ್ತಾರೆ ಅದಕ್ಕೆ. ಆ ಹೊಟ್ಟೆ ಕಿಚ್ಚು ಜಲಸ್ ಜಾಸ್ತಿ ಆದಾಗ ಅಗ್ನಿಸಾರ ಏನಾಗತ್ತೆ, ಜಾಸ್ತಿ ಆದಾಗ ಅದು ಇಲ್ಲಿಂದ ಬಂದು ಇಲ್ಲಿ ಸ್ಟಕ್ ಆಗುತ್ತೆ. ಯಾವಾಗ ಅವನ ಮೇಲೆ ಕೋಪ, ಹೊಟ್ಟೆ ಕಿಚ್ಚು, ಅಸೂಯೆ, ಮತ್ತೆ ಅತಿಯಾದ ಕಾಮ ಇವೆಲ್ಲ ಏನಾಗತ್ತೆ, ಅದು ತೀರ್ಸ್ಕೊಳಕ್ಕಾಗಿಲ್ಲ ಅಂದಾಗ ಸ್ಟ್ರಕ್ ಆಗತ್ತೆ. ತುಂಬಾ ಹಶು ಆಯ್ತಾ ಊಟ ಮಾಡ್ಬಿಡ್ಬೇಕು, ತುಂಬಾ ಸ್ಟ್ರೈನ್ ಆಯ್ತಾ ನಿದ್ದೆ ಮಾಡ್ಬಿಡ್ಬೇಕು,
ತುಂಬಾ ಕಾಮ ಜಾಸ್ತಿ ಆಯ್ತಾ, ಸೆಕ್ಸ್ ತೀರ್ಸ್ಕೋಬೇಕು. ಈ ಹಸಿವು ಕಾಮ ಮತ್ತೆ ಇವೆಲ್ಲ ಕಂಟ್ರೋಲ್ ಮಾಡಿಬಿಟ್ರೆ ಅಡ್ವರ್ಸ್ ಎಫೆಕ್ಟ್ ಆಗಿಬಿಡುತ್ತೆ, ಬೇರೆ ತರ ಎಳ್ಕೊಂಡು ಹೋಗ್ಬಿಡುತ್ತೆ. ಅವಾಗೇನಾಗತ್ತೆ, ಅವನಿಗೆ ಈ ಅಡ್ವರ್ಸ್ ಸೈಡ್ ಎಫೆಕ್ಟ್ ಶುರುವಾಗ್ಬಿಡುತ್ತೆ. ಅವಾಗೇನಾಗ್ತಾನೆ, ಯಾವಾಗ ನಾವು ಉಷ್ಣಾಂಶ ಜಾಸ್ತಿ ಆದಾಗ, ಉಷ್ಣಾಂಶ ಯಾವಾಗ ಜಾಸ್ತಿ ಆಯ್ತು ಅದನ್ನು ತಂಪು ಮಾಡ್ಕೋಬೇಕು. ಹಾಗಾದ್ರೆ ಇವಾಗೆಲ್ಲ ಸಿಂಪ್ಟಮ್ಸ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನಿದೆ ಅನ್ನೋದನ್ನ ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗ ಮಲ್ಕೋ ರೀತಿ ಸರಿ ಇಲ್ಲ, ಮತ್ತೆ ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಮತ್ತೆ ಅತಿಯಾದ ಕೋಪ, ಅತಿಯಾದ ಹೊಟ್ಟೆ ಕಿಚ್ಚು, ಇದೆಲ್ಲ ಡಾಕ್ಟರ್ ಕಣ್ಣು ಕಾಣಲ್ಲ, ಯಾವುದಾದ್ರು ಬ್ಲಡ್ ರಿಪೋರ್ಟ್ ಅಲ್ಲಿ ಕಾಣಲ್ಲ, ಯಾವುದೇ ಎಕ್ಸ್ರೇ, MRI ಸ್ಕ್ಯಾನ್, CT ಸ್ಕ್ಯಾನರ್ಸ್ ಕಾಣಲ್ಲ. ಇವ್ನಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ, ಇವ್ನಿಗೆ ಎಷ್ಟು ಕೋಪ ಇದೆ ಅಂತ ಯಾವ ಮಿಷನ್ ಇವತ್ತುವರೆಗೆ ಕಂಡಿಡ್ದು ಹೇಳಕ್ಕಾಗಿಲ್ಲ, ಹೇಳೋದಕ್ಕೂ ಆಗೋದಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಚಿಂತೆ. ನಾವು ಯಾವುದೋ ಒಂದು ಸಬ್ಜೆಕ್ಟ್ ತುಂಬಾ ಆಳವಾಗಿ ಚಿಂತೆ ಮಾಡ್ತಿದ್ವಿ. ನಮ್ಗೆ ಅನ್ಕೊಂಡಂಗೆ ಆಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ನಾವು ಅನ್ಕೊಂಡ ತಕ್ಷಣ ಆಗ್ಬಿಟ್ಟು ಅದು ಬಿಸಾಕ್ಬಿಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಂಗೆ ಓದ್ನ ಫಸ್ಟ್ ರ್ಯಾಂಕ್ ಬಂದ ಮುಗಿದೋಯ್ತು, ಮತ್ತೆ ಅದು ಓದಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಯಾಕಂದ್ರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನಂಗೆ ತೃಪ್ತಿ ಆಗೋಯ್ತು. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಯ್ತು ಅದ್ರ ಬಗ್ಗೆ ಮರ್ತು ಬಿಡ್ತೀವಿ. ಯಾವಾಗ ನನ್ನ ಕೆಲಸ ಆಗೋಯ್ತು ಅದ್ರ ಬಗ್ಗೆ ಗಮನ ಇರಲ್ಲ. ಯಾವಾಗ ನಾನು ಅನ್ಕೊಂಡ ಪ್ರಕಾರ ಆಗಿಲ್ಲ ಅಂದಾಗ ಯಾಕಾಗಿಲ್ಲ, ಅಯ್ಯೋ 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 ಹಿಂಗೆಲ್ಲ ಮಾಡಿದೆ, ಓದ್ದೆ ಮಾಡಿದೆ, ಎಲ್ಲ ಕೊಟ್ಟೆ, ಎಲ್ಲ ಇನ್ವೆಸ್ಟ್ ಮಾಡಿದೆ, ಎಲ್ಲ ಯಾವುದೂ ತಪ್ಪಿಲ್ದೆ ಮಾಡಿದೀನಿ, ಯಾಕೆ ಕ್ಲಾಸ್ ಆದೆ, ಯಾಕೆ ಸಕ್ಸಸ್ ಆಗಿಲ್ಲ ಅನ್ನೋದು ಚಿಂತೆ ಮಾಡಿ 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 ಏನಾಗುತ್ತೆ, ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಚಿಂತೆ ಯಾವಾಗ ಮಾಡ್ತೀವೋ ಕ್ಯಾಲ್ಸಿಯಂ ಯಾವಾಗ ಕಮ್ಮಿ ಆಯಿತು, ಜಿಂಕ್ ಮತ್ತೆ ಐರನ್ ಕಂಟೆಂಟು, ಜಿಂಕು, ಐರನ್ನು, ಕ್ಯಾಲ್ಸಿಯಂ, ಈ 3 ಮಿನರಲ್ಸ್ ಯಾವಾಗ ಕಮ್ಮಿ ಆಯಿತು ಇಷ್ಟಲ್ಲಿ ಮಾತ್ರ ಬ್ಲಾಕ್ ಮಾಡಿಬಿಡುತ್ತೆ. ಯಾವಾಗ ಜಿಂಕು, ಐರನ್ನು, ಕ್ಯಾಲ್ಸಿಯಂ ಶೋಲ್ಡರ್ಸ್ ಬೇಕು. ಜಿಂಕು ನಮಗೆ ಇಲ್ಲಿ ಒತ್ತದಂಗೆ ಆಗ್ತಾ ಇದೆ, ಇವೆಲ್ಲ ಪ್ರಾಬ್ಲಮ್ ಆಗ್ತಿದೆ, ತಲೆನೋ ಅರ್ಧಂಗೆ ಆಗ್ತಿದೆ, ಮತ್ತೆ ಉಸಿರಾಟಕ್ಕೆ ಆಗ್ತಾ ಇಲ್ಲ, ಲಂಗ್ಸ್ಗೆ ಆ ಡಯಾಫಾರ್ಮ್ ಅನ್ನೋದಕ್ಕೆ ಬ್ಯಾರಿಯರ್, ಆ ಡಯಾಫಾರ್ಮ್ ಅನ್ನೋಕ್ಕೆ ಏನೋ ಒಂದು ಒತ್ತಂಗೆ ಆಗಿದಾಗ, ತಡೆದಂಗೆ ಆದಾಗ ಏನ್ ಮಾಡೋದು, ಅದರಿಂದ ಈ ಜಿಂಕ್, ಐರನ್ನು ಮತ್ತೆ ಕ್ಯಾಲ್ಸಿಯಂ ಈ 3 ಡಿಫಿಷಿಯನ್ಸಿ ಆಗೋದು ನಮ್ಮ ಕೋಪದಿಂದ, ನಮ್ಮ ಅಸೂಯೆಯಿಂದ ಮತ್ತೆ ಚಿಂತೆಯಿಂದ. ಇದನ್ನ ಯಾರೂ ನೋಡ್ಲಿಲ್ಲ ಡಾಕ್ಟರ್ಗಳು, ಯಾವ ಡಾಕ್ಟರ್, ಆಯುರ್ವೇದ, ಹೋಮಿಯೋಪತಿ ಎಲ್ಲ. ಆವಾಗ ಮನೋರೋಗ, ಸೈಟ್ರಿಯಾಟಿಸ್ಟ್ ಹೋಗಿ ತೋರ್ತಾರೆ, ಅಲ್ಲೂ ಏನು ಗೊತ್ತಾಗಲ್ಲ, ಇದಲ್ಲ. ಅವಾಗ ಏನಾಗುತ್ತೆ, ಅಗ್ನಿಸಾರ ಮಂದಸಾರ ಅಂತೇಳಿ, ಅಂದ್ರೆ ಮಂದ ಅಗ್ನಿಯಲ್ಲಿ ಅಗ್ನಿಸಾರ ಉತ್ಪತ್ತಿ ಆಗೋದು ಕಮ್ಮಿ ಆದಾಗ ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ, ಜಿಂಕ್ ಕಮ್ಮಿ ಆಗಿಬಿಡುತ್ತೆ. ಅವಾಗ ಏನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಹಣ್ಣುಗಳನ್ನ ತಿನ್ಬೇಕು. ಜ್ಯೋತಿಷ್ಯ ಶಾಸ್ತ್ರವನ್ನು ಅದಕ್ಕೆ ಸಂಬಂಧಪಟ್ಟಂತ ಧಾನ್ಯ ದಾನ ಮಾಡಬೇಕು, ಇಲ್ಲ ಗೋ ಸೇವೆ ಮಾಡಬೇಕು, ಇಲ್ಲ ಆ ತರ ಸಂಬಂಧಪಟ್ಟಂತದಲ್ಲಿ ಸಮಾಜ ಸೇವೆ ಮಾಡಿದಾಗ ಆಗ ಅದು ಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದ್ರೆ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಯಾರು, ಪ್ರಕೃತಿ. ಇದು ರಹಸ್ಯವನ್ನ ಮಾನವ ಶರೀರದಲ್ಲಿ ಏನೇನಾಗತ್ತೆ, ಏನಾಗಬೇಕು, ಏನಾಗಕ್ಕ ರೆಡಿ ಇದೆ ಅನ್ನೋದು ಪ್ರಕೃತಿ ಹೇಳ್ತಾನೆ ಇರುತ್ತೆ, ಗೊತ್ತಾಗ್ತಿರುತ್ತೆ ಪ್ರಕೃತಿಗೆ. ಯಾಕಂದ್ರೆ ನಾವು ಪ್ರಕೃತಿ ಒಂದು ಭಾಗ, ಪ್ರಕೃತಿ ನಾವೊಂದು ಸಣ್ಣ ತೃಣ ಸಮಾನದವರು, ಒಂದು ಸಣ್ಣ ಡಾಟ್ ಇದ್ದಾಗ ಈ ಪ್ರಕೃತಿನಲ್ಲಿ. ಅದರಿಂದ ಇಡೀ ಪ್ರಕೃತಿನಲ್ಲಿ ಏನಿದೋ ಅದನ್ನ ನಾವು ಅನುಭವಿಸ್ಬೇಕೆ ವಿನ ನಮ್ಮಿಂದ ತಗೊಂಡು ಪ್ರಕೃತಿ ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಕೃತಿ ನಾವು ಸೃಷ್ಟಿ ಮಾಡಿಲ್ಲ. ಆದ್ರಿಂದ ಈ ಜಿಂಕ್ ಅನ್ನೋದನ್ನ, ಕ್ಯಾಲ್ಸಿಯಂ ಅನ್ನ ಮತ್ತೆ ಈ ಐರನ್ ಬಾಡಿನಲ್ಲಿ ಚೆನ್ನಾಗಿ ಐರನ್ ಎಲ್ಲಿ ಸಿಗುತ್ತೆ, ಎಳ್ಳಲ್ಲಿ ಜಾಸ್ತಿ ಸಿಗುತ್ತೆ, ಎಳ್ಳು ಮತ್ತೆ ಪಪ್ಪಾಯಿ ಸಿಗುತ್ತೆ, ಅನಾನಸ್ ಅಲ್ಲಿ ಇವೆಲ್ಲ ಬಹಳ ಅಧಿಕವಾಗಿ ಸಿಗುತ್ತೆ. ಯಾವಾಗ ಇದು ನಾವು ಹೆಚ್ಚೆಚ್ಚಿಗೆ ತಿನ್ನಕ್ ಶುರು ಮಾಡ್ತೀವೋ ಅದು ತನಗೆ ತಾನೇ ಬಿಟ್ಕೊಳ್ಳುತ್ತೆ. ಇದು ಕೆಮಿಕಲ್ಸ್ ಅಲ್ಲಿ ಆಗಿರೋ ಏರುಪೇರುಗಳನ್ನ ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ಪದಾರ್ಥಗಳನ್ನ ಕ್ಯೂರ್ ಮಾಡ್ಕೋಬೇಕು, ಎಳ್ಳು, ಹಣ್ಣುಗಳಿಂದ. ಇದಕ್ಕಿದ್ದಾಗೆ ಅಂತಿರ್ತಾರೆ. ಆಮೇಲೆ ಆಗಾಗ ಒಂದು ಉಗುಳು ನುಂಗ್ತಿರ್ತಾರೆ. ಆಮೇಲೆ ಬಾಯಲ್ಲಿ ಟಕ್ ಟಕ್ ಅಂತ, ಆಮೇಲೆ ಇಲ್ಲಿ ಟಕ್ ಟಕ್ ಅಂತ ಕಿವಿಲಿ ಪಟ್ ಪಟ್ ಅಂತ ಶಬ್ದ ಬರುತ್ತೆ ಅಂತಿರ್ತಾರೆ. ಇದಕ್ಕೆ ಕಾರಣ ಏನು, ನಮ್ಮ ಜಿಂಕ್ನಲ್ಲಿ ಏರುಪೇರು ಆದಾಗ.
ಅವಾಗ ಏನಾಗುತ್ತೆ, ಅವ್ರಿಗೆ ಉಗ್ಲಿಯಕ್ಕಾಗಲ್ಲ, ತೇಗಕ್ಕಾಗಲ್ಲ, ಅಕ್ಷೀಣಕ್ಕಾಗಲ್ಲ, ಸೀನಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ. ಯಾಕಂದ್ರೆ ಇಲ್ಲೇ ಬ್ಲಾಕೇಜ್ ಇರೋದು. ಅದರಿಂದ ಈ ಒಂದು ಅನಾಹತ ಚಕ್ರ, ವಿಶುದ್ಧ ಚಕ್ರ ಮತ್ತೆ ಆಜ್ಞಾ ಚಕ್ರ, ಈ 3 ಚಕ್ರಗೆ ಕಾಪರು, ಐರನ್ನು, ಜಿಂಕ್ ಬೇಕು. ಈ ಕಾಪರು, ಐರನ್, ಜಿಂಕು ಈ 3 ಚಕ್ರಗಳಿಗೆ ಕ್ಲೀನ್ ಮಾಡಕ್ ಬಿಟ್ಟಾಗ ಆರಾಮಾಗ್ಬಿಡ್ತಾರೆ. ಅದಕ್ಕೊಂದು ಕ್ರಿಯೆ ಇದೆ. ಏನು ಕ್ರಿಯೆ ಮಾಡಬೇಕು ಅಂತಂದ್ರೆ ನೋಡಿ, ನಮ್ಮ ಎಲ್ಲಾ ಬೆರಳುಗಳನ್ನ ಚೆನ್ನಾಗಿ ಅಗಲಿಸ್ಬಿಟ್ಟು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿಬಿಟ್ಟು ಹಿಂಗೆ ಇಟ್ಕೋಬೇಕು, ಹಿಂಗೆ ಕ್ಲೀನಾಗಿ. ಹೇಗೆ ಸ್ಟ್ರೈಟ್ ಆಗಿ ಕುತ್ಕೊಂಡು ವಜ್ರಾಸನ ಅಥವಾ ಪದ್ಮಾಸನ ಕುತ್ಕೊಂಡಾಗ ಕ್ಯಾಲ್ಸಿಯಮ್ಮು, ಜಿಂಕು, ಐರನ್ನ ನಮ್ಮ ಊಟದಲ್ಲಿ ತಿಂದಂಥದ್ದು, ಕಾಫಿ, ಟೀ, ತಿಂದ ಪದಾರ್ಥಗಳಲ್ಲಿ, ಸೊಪ್ಪುಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ ಈ ಒಂದು ಎಕ್ಸರ್ಸೈಸ್ ಸಕ್ ಮಾಡಿ ಹೀರ್ಕೊಂಡು ಎಲ್ಲೆಲ್ಲ ಅದು ಡೆಫಿಷಿಯನ್ಸಿ ಇದೆಯೋ ಅದನ್ನ ಕ್ಯೂರ್ ಮಾಡುತ್ತೆ ಅಂತ ಹಿಂದಿನ ಕಾಲದಲ್ಲಿ ಈ ಒಂದೊಂದು ಋಷಿ ಮುನಿಗಳು ಇದನ್ನು ತೋರಿಸ್ತಾ ಇದ್ರು. ನೋಡಿ, ಈ ರೀತಿ ಇಟ್ಕೊಂಡು ದೀರ್ಘವಾಗಿ ಉಸಿರು ತಗೊಂಡು ಹಿಂಗೆ ಮಾಡಬೇಕು. ಉಸಿರು ಬಿಡ್ತಾ ಇಲ್ಲಿ ಬರಬೇಕು. ಉಸಿರು ತಗೊಳ್ಳಿ, ಮುಂದೆ ಚಾಚಿ, ಉಸಿರು ಬಿಡ್ತಾ ಇಲ್ಲಿ ಬರಬೇಕು. ಆಗ ಇದೆಲ್ಲ ಫ್ರೀ ಆಗುತ್ತೆ. ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇಲ್ಲಿ ಏನು ಬ್ಲಾಕೇಜ್ ಇದೆಯೋ ಅದೋಗುತ್ತೆ. ಇದು ಈಗ ಮಾಡಬೇಕು, ಈಗ ಮಾಡಬೇಕು, ಹಿಂಗೆ ಬರಬೇಕು. ಉಸಿರು ಬಿಡುವಾಗ ಹಮ್, ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಹಮ್, ಉಸಿರು ತಗೊಳ್ಳಿ, ಹಮ್, ಹಮ್ ಅಂತ 21 ಸಲ ಮಾಡ್ಬೇಕು. ಇದು ಮಾಡ್ಬೇಕಾದ್ರೆ ಬೆನ್ನು ಮೂಳೆ ಸ್ಟ್ರೈಟ್ ಆಗಿರ್ಬೇಕು, ಸ್ಪೈನಲ್ ಕಾರ್ಡ್ ಎರೆಕ್ಟ್ ಆಗಿರ್ಬೇಕು. ಇದೊಂದು. ಈಗ ಇಲ್ಲಿ ಪೇನ್ ಇದೆ, ಈಗ ಇಲ್ಲೆಲ್ಲ ಆಯ್ತು, ಉಸಿರು ಚೆನ್ನಾಗಿ ಆಟ ಹರಿಯುತ್ತೆ, ಎಷ್ಟು ಬೇಕಾದ್ರೂ ಉಸಿರು ತಗೊಂಡು ಉಸಿರು ಬಿಡ್ಬೋದು, ಶೋಲ್ಡರ್ಸ್ ಫ್ರೀ ಆಯ್ತು. ಈ ತಲೆ ಏನೋ ಹೊಡೆದಂಗಾಗತ್ತೆ, ಮತ್ತೆ ಏನೋ ಹೊರದಂಗ ಆಗ್ತದೆ, ಧಿಮ್ ಅಂತ ಇರಿತಿದೆ ಅಂತ ಹೇಳಿದಲ್ಲ, ಅದನ್ನೇ ನೋಡಿ ಇದೇ ತರ ತಲೆ ಮೇಲೆ ಕೈ ಇಟ್ಕೊಂಡು ಉಸಿರು ತಗೊಳ್ತಾ ಮೇಲ್ ಬಿಡಿ, ಉಸಿರು ಬಿಡ್ತಾ ಕೆಳಗಿಳಿಸಿ ತಲೆ ಮೇಲೆ, ಉಸಿರು ತಗೊಳ್ತಾ ಮೇಲೆತ್ತಿ, ಉಸಿರು ಬಿಡ್ತಾ ಕೆಳಗಿಳಿಸಿ. ಇದಕ್ಕೊಂದು ಮಂತ್ರ, ಪ್ರಕೃತಿಲಿ ಒಂದು ಮಂತ್ರ ಇದೆ. ಆ ಪ್ರಕೃತಿಲಿ ಒಂದು ಮಂತ್ರ ಉಪದೇಶ ಆಗಿದೆ ಪ್ರಕೃತಿಗೆ. ಆ ಮಂತ್ರ ಹೇಳ್ಬೇಕು. ಏನದು? ಉಸಿರು ತಗೊಳ್ಳಿ, ಓಂ, ಉಸಿರು ತಗೊಳ್ಳಿ, ಓಂ, ಉಸಿರು ತಗೊಳ್ಳಿ, ಓಂ, ಉಸಿರು ತಗೊಳ್ಳಿ, ಓಂ, ಉಸಿರು ತಗೊಳ್ಳಿ, ಓಂ ಅಂದಾಗ 4 ಮೆದುಳುಗಳಲ್ಲೂ ರಿಯಾಕ್ಷನ್ ಆಗ್ಬಿಡುತ್ತೆ. ಆಗ ಯಾವ ಡಾಕ್ಟರ್ ಕೇಳಿ, ಯಾವ ಮಂತ್ರವಾದ ಕೇಳಿ, ಯಾವ ದೇವತೆಗಳ ಕ್ಯೂರ್ ಆಗದಿರೋದು ಓಂಕಾರ, ಹಂಕಾರ. ಹಂ ಅನಾಹತ ಚಕ್ರ ಶುದ್ಧೀಕರಣ, ಹಂ ವಿಶುದ್ಧ ಚಕ್ರ, ಹಂ ಹಂ ಇಲ್ಲೇ ಥ್ರೋಟ್, ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಅಲ್ಲಿ T3, T4, THS ಪ್ರೊಡ್ಯೂಸ್ ಆಗಿ ನಾರ್ಮಲ್ ಮಾಡುತ್ತೆ. ಯಾವಾಗ ಬ್ಯಾಲೆನ್ಸ್ ಆಯ್ತು, ಪಟ್ ಅಂತ ಶ್ವಾಸಕೋಶದಲ್ಲಿ ಆರಾಮಾಗಿ ಉಸಿರಾಟ ನಡೆಯುತ್ತೆ. ಯಾವಾಗ ಇಲ್ಲಿ ಉಸಿರು ಚೆನ್ನಾಗಾಯ್ತು, ಬ್ರೈನ್ಗೆ ಆಕ್ಸಿಜನ್ ಹೊಟ್ಟೋಗುತ್ತೆ ರಕ್ತದ ಜೊತೆಗೆ. ಯಾವಾಗ ರಕ್ತದ ಜೊತೆ ಆಕ್ಸಿಜನ್ ಚೆನ್ನಾಗಿ ಹೋಯ್ತು, ಇಲ್ಲೆಲ್ಲ ಪೇನ್ ಹೊಟ್ಟೋಗುತ್ತೆ. ಅದನ್ನ ಮಾಡ್ಬೇಕು ಅಂದ್ರೆ ಏನು ನೋಡಿ, ಈ ಮೇಲೆ ಎತ್ಕೊಂಡು ಓಂ, ಓಂ, ಉಸಿರು ತಗೊಂಡು ಮೇಲೆ ಎತ್ತಿ, ಓಂ, ಓಂ ಈ ತರ ಮಾಡ್ಬೇಕು. ಇದನ್ನ 21 ಬಾರಿ ಬೆಳಿಗ್ಗೆ ಮತ್ತೆ ಸಂಜೆ, ಸೂರ್ಯ ಉದಿ ಆಗಕ್ ಮುಂಚೆ, ಸೂರ್ಯ ಮುಳುಗದ ಮೇಲೆ ಇದನ್ನ ನೀವು ಮಾಡಿದ್ದೇ ಆದ್ರೆ ನಾನು ಹೇಳಿದಂತ ಸಿಂಪ್ಟಮ್ಸ್ ಆಗ್ಲಿ ಯಾವುದಿರೋದಿಲ್ಲ. ಕೇವಲ 2 ದಿನದಲ್ಲಿ ನಿಮ್ಗೆ ಇದು ನಿಖರವಾದಂತ ರಿಸಲ್ಟ್ ಕೊಡುತ್ತೆ, ಬಹಳ ಫಲ ಕೊಡುತ್ತೆ. ಇದಕ್ಕೋಸ್ಕರ 5-6 ಲಕ್ಷ ಖರ್ಚು ಮಾಡಿರೋ ಜನ ಇದ್ದಾರೆ. ಈ ತರದ ಸಿಂಪ್ಟಮ್ ಇದ್ದವ್ರಿಗೆ ಇದೊಂದು ಉಪಯೋಗ ಆಗ್ಲಿ. ಇದೇ ಪ್ರಕೃತಿ ತತ್ವವಾಗಿ ಬಂದಿರೋ ಒಂದು ಕ್ರಿಯೆ. ಇದು ನಿಮ್ಗೆಲ್ರಿಗೂ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಶೈಲಿನ ಮತ್ತೆ ನಿಮ್ಮ ಒಂದು ನಿದ್ರಾ ಶೈಲಿ ಎಲ್ಲನೂ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಬಂಡವಾಳ ರಹಿತ, 1 ಪೈಸಾ ಖರ್ಚಿಲ್ಲದೆ ಇರುವಂತ ಮಾಡುವಂತ ಒಂದು ಕ್ರಿಯೆ ಎಲ್ಲರಿಗೂ ಲಭ್ಯ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾನು ಮುಂದಿನ ವಾರ ಬಹಳಷ್ಟು ವಿಷಯಗಳು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.